ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನಿವತ್ತು ನಿಮ್ಮನ್ನ ಬೆಂಗಳೂರಿಂದ ಸುಮಾರು 70 ಕಿಲೋಮೀಟರ್ ದೂರದಲ್ಲಿರೋ ದೇವರಾಯನದುರ್ಗ ಕರ್ಕೊಂಡು ಹೋಗ್ತಾ ಇದ್ದೀನಿ. ಈ ಊರು ತುಮಕೂರು ಡಿಸ್ಟ್ರಿಕ್ನಲ್ಲಿ ಇದೆ. ಇಲ್ಲಿ 2 ಫೇಮಸ್ ನರಸಿಂಹದೇವರ ದೇವಸ್ಥಾನ ಇದೆ. ಈ ಊರು ಕಾಡು ಬೆಟ್ಟಗಳ ಮಧ್ಯೆ ಇರೋದ್ರಿಂದ ಟ್ರೆಕ್ಕಿಂಗ್, ಹೈಕಿಂಗ್ ಹಾಗೆ ಈ ಬ್ಯೂಟಿಫುಲ್ ಸೀನರೀಸ್ನ ನೋಡಕ್ಕೆ ಜನರು ಬರ್ತಾರೆ. ಬೆಟ್ಟದ ಮೇಲೆ ಯೋಗ ನರಸಿಂಹದೇವರ ದೇವಸ್ಥಾನ ಇದ್ರೆ ಬೆಟ್ಟದ ಕೆಳಗೆ ಭೋಗ ನರಸಿಂಹದೇವರ ದೇವಸ್ಥಾನ ಇದೆ. ಮೊದಲಿಗೆ ಯೋಗ ನರಸಿಂಹದೇವರ ದರ್ಶನ ಮಾಡೋಣ ಅಂತ ಎಂಟ್ರಿ ಫೀ ಪೇ ಮಾಡಿ ಬೆಟ್ಟ ಹತ್ತಕ್ಕೆ ಶುರು ಮಾಡಿದ್ವಿ. ಬೆಟ್ಟದ ಮುಕ್ಕಾಲ್ ಭಾಗ ಗಾಡಿನಲ್ಲೇ ಹೋಗಬಹುದು. ಗಾಡಿ ಪಾರ್ಕ್ ಮಾಡಿ ಬೆಟ್ಟ ಹತ್ತಕ್ಕೆ ಶುರು ಮಾಡಿದ್ವಿ. ಸುಮಾರು 250 ಮೆಟ್ಲುಗಳನ್ನ ಹತ್ತಿದ್ರೆ ನಮಗ್ ಸಿಗೋದೆ ಯೋಗ ಲಕ್ಷ್ಮೀ ನರಸಿಂಹದೇವರ ದರ್ಶನ. ಬ್ರಹ್ಮದೇವರಿಗೆ ಮಹಾವಿಷ್ಣು ಲಕ್ಷ್ಮೀ ಸಮೇತ ನರಸಿಂಹ ಅವತಾರದಲ್ಲಿ ದರ್ಶನ ನೀಡಿದ ಜಾಗದಲ್ಲಿ ಈ ದೇವಸ್ಥಾನ ಕಟ್ಟಿದ್ದಾರೆ ಅಂತ ಇಲ್ಲಿನ ಪುರಾಣಗಳು ಹೇಳುತ್ತೆ. ದೇವರ ದರ್ಶನದ ಜೊತೆಗೆ ಈ ಬ್ಯೂಟಿಫುಲ್ ನೇಚರ್ ವ್ಯೂ ಕೂಡ ಎಂಜಾಯ್ ಮಾಡಬಹುದು. ಇಲ್ಲಿ ಬಹಳಷ್ಟು ಕೂತಿಗಳಿರೋದ್ರಿಂದ ಬೆಟ್ಟ ಹತ್ಬೇಕಾದ್ರೆ ಹಾಗೆ ಇಳಿಬೇಕಾದ್ರೆ ಕೇರ್ಫುಲ್ ಆಗಿರೋದು ಒಳ್ಳೆಯದು. ಇಲ್ಲಿಂದ ಮುಂದೆ ಬೆಟ್ಟದ ಕೆಳಗಿರೋ ಭೋಗ ನರಸಿಂಹದೇವರ ದರ್ಶನ ಮಾಡೋಣ ಅಂತ ಹೊರಟ್ವಿ. ಇಲ್ಲಿ ಪಾಲ್ಗುಣ ಮಾಸ ಶುಕ್ಲ ಹುಣ್ಣಿಮೆ ದಿನ ಭೋಗ ನರಸಿಂಹದೇವರ ರಥೋತ್ಸವ ನಡೆಯುತ್ತೆ. ಇಂಗ್ಲಿಷ್ ಕ್ಯಾಲೆಂಡರ್ ಪ್ರಕಾರ ಮಾರ್ಚ್ ಅಥವಾ ಏಪ್ರಿಲ್ನಲ್ಲಿ ಬರುತ್ತೆ. ಇದ್ರ ಜೊತೆಗೆ ಚೈತ್ರ ಮಾಸದಲ್ಲಿ ಬರೋ ನರಸಿಂಹ ಜಯಂತಿನ ಕೂಡ ಬಹಳ ಅದ್ದೂರಿಯಾಗಿ ಆಚರಿಸ್ತಾರೆ. ನರಸಿಂಹ 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 ನರಸಿಂಹ. ಇಲ್ಲೇ ಹತ್ತಿರದಲ್ಲಿ ರಾಘವೇಂದ್ರ ಸ್ವಾಮಿಗಳ ಮಠ ಇದ್ದು ರಾಯರ ದರ್ಶನ ಕೂಡ ಮಾಡಬಹುದು. ದೇವರ ದರ್ಶನ ಮುಗಿಸಿ ವಾಪಸ್ ಬರುವಾಗ ಇಲ್ಲಿನ ರೈತರೇ ಬೆಳೆದಿರೋ ಅಂತ ಫ್ರೆಶ್ ತರಕಾರಿಗಳು ಕೂಡ ಸಿಕ್ಕತ್ತೆ. ಬಹಳಷ್ಟು ಜನ ಇಲ್ಲಿ ನಿಂತು ತರಕಾರಿ ಕೊಂಡ್ಕೊಂಡು ಹೋಗ್ತಾರೆ. ದೇವರಾಯನದುರ್ಗದ ಹತ್ರ ಇರೋ ಇತರೆ ಪ್ರಸಿದ್ಧ ಸ್ಥಳಗಳಂದ್ರೆ ಸಿದ್ದರ ಬೆಟ್ಟ, ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನ, ನಾಮಚಿಲುಮೆ, ಶಿವಗಂಗೆ. ಈ ನನ್ನ ಪುಟ್ಟ ಪ್ರಯಾಣ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.